వెళ్తారికి రాదు బాగా. జయ రామ శ్రీరామ జయ రామ జయ 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 జయ రామ ನಿಶ್ಚಿತಸ್ತ್ವಂ ಸುಖೇ ಭವ ಕೇಳ್ಕೊಂಡ್ರವ್ರಿಗೆ ಏನ್ ಕೇಳ ತ್ವಯಾ ಸೀತಾ ರಾಮಾರ್ಥಂ ಸ್ವೀಕೃತ ಮಯಾ ವರಾವಲೋಕನ ವಿಧೌ ನಿಶ್ಚಿತಸ್ತ್ವಂ ಸುಖೇ ಭವ. ಅಲ್ಲೇ ಬದಲಾಯಿಸ್ಕೊಂಡು ನಿಧಾನ ತಾಳಿ ತಾಳಿ ಮೊದಲು ಅವ್ರು ಇಸ್ಕೊಳ್ಳಿ. ಎಡಗೇನು ಬೇಡ, ಬಲಗೈಂದ ಇರಿ. ಕೊಡ್ರಿ ಅವ್ರಿಗೆ. ಹಾಗೆ
ಮುಟ್ಕೊಳ್ಳಿ ಎಲ್ಲ ಹಂಗೆ ಒಬ್ಬೊಬ್ಬ ಮುಟ್ಕೊಂಡ್ಬಿಡ್ರಿ ಅಷ್ಟೇ. ನಾಲ್ಕು ಜನ. ಹಂಗೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಾ ಸೀತಾ ಮಾತೇನ? ಈಗಿಂದ ಸಂಕಲ್ಪ ಏನಂದ್ರೆ ಗೃಹಸ್ಥಾಶ್ರಮ ಯೋಗ್ಯತಾ ಸಿದ್ಧಾರ್ಥಂ, ಬ್ರಹ್ಮಚಾರಿಗೆ 1 ಶನಿವಾರ, ಗೃಹಸ್ಥಾಶ್ರಮ ಬರುವಾಗ 2 ಶನಿವಾರ ಅನ್ನುವಂಥದ್ದು. ಬ್ರಹ್ಮಣ ಕನ್ಯಾವರಣಾರ್ಥಂ ಕನ್ಯಾದಾತಾರಂ ಜನಕ ಮಹಾರಾಜ ಕೊಡಿ ಅಂತ ಹೇಳೋ ಕ್ರಮ ಆಯ್ತಾ? ನೀವು ಅವ್ರ ಹತ್ರ ಹೋಗಿ ಇಲ್ಲಿಂದ ಕೇಳಿ ಸಾಕು. ಯಾರು ಜನಕ ಮಹಾರಾಜ? ಸುನೀಲ್ ತಂದೆ. ಅವ್ರಿಗೆ ಕೇಳಿ. ವೃಣೀಧ್ವಂ ವೃಣೀಧ್ವಂ ಬದಲಾಯಿಸಿ ಅಂತ ಯಾರೋ ಒಬ್ಬರು ಮುಂದೆ ಹೋಗಿ ಹುಷಾರು ಹುಷಾರು. ಇಲ್ಲ ತಟ್ಟೆಗಳು ಒಂದೆರಡು ಅಡ್ಡ ತಗೊಳ್ಳಿ. ಅದನ್ನೆಲ್ಲ ಪಕ್ಕದಲ್ಲಿಡಿ. ಹೆಣ್ಣು ಗಂಡು ಬದಲಾವಣೆ ಆಯ್ತಾ? ಫಿಕ್ಸ್ ಆಯ್ತಾ ಈಗೆಲ್ಲ? ಇನ್ನು ಕೂತ್ಕೊಳ್ಳಿ. ನಮಃ ಅಂತ ಹೇಳ್ಕೊಳ್ಳಿ. ಅಸ್ಯ ದೇವಸ್ಯ ಚತುರ್ದಶ ಭುವನಾಧೀಶ್ವರಸ್ಯ ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಜಗತ್ ಸೀತೆ ಬಲಗೈ. ರಾಮನೇ ಕಟ್ಟದು. ಲಕ್ಷ್ಮೀ ರೇಸೆ ಪರಿಗ್ರಹ ಗಮನ ರತ್ನಾಂಧ್ರದ ಹುಡ್ಕೊಂಡ್ ಬರ್ತಾ ಇದ್ದೀನಿ. ಎಲ್ಲಾರು ಮುಟ್ಬೇಕಂದ್ರೆ ಇದಾಗುತ್ತೆ. ಎಲ್ಲಾರು ಅಲ್ಲಲ್ಲೇ ನಮಸ್ಕಾರ ಮಾಡಿ. ಪಾದ ಸಿಗ್ತಾ? సునీల్ సరిగ్గా రాకపోతే ఏమనుకోవద్దు. ಒಂದು ಸ್ವಲ್ಪ ಒಂದು ತೆಗೆದು ದೇವ್ರ ತಲೆ ಮೇಲೆ ಇಡಿ. ರಾಮನ ಪಾದ ತೊಳೆದ್ರ ನೀವು ಸೀತಾ ಪಾದ ತೊಳಿರಿ. ಗುರಿ ध्यायामि ध्यानं समर्पयामि आवाहयामि आसनं समर्पयामि स्वागतं पादारविन्दं वाद्यं वाद्यमस्ते ಬಟ್ಟೆ ಕೆಳಗಿದೆ. ಮಾಂಗಲ್ಯ ಮಾತ್ರ ಕೈಲಿಟ್ಕೊಳ್ಳಿ. ಮಾಂಗಲ್ಯ ಮಾತ್ರ ಕೈಲಿಟ್ಕೊಳ್ಳಿ. 4 ಜನಕ್ಕೆ ಹಂಗಲ್ಲ ಹಿಡ್ಕೊಂಡ್ರ? ಹಂಗಲ್ಲ ಹಿಂಗೆ ಎಳಿಬಾರ್ದು. ಈ ಕಡೆ ಹಿಡ್ಕೊಳ್ಬೇಕಷ್ಟ. ಇಲ್ಲ ನೋಡಿ ಎರಡು ಬೆರಳಲ್ಲಿ ಹಿಡ್ಕೊಂಡ್ಬಿಟ್ರೆ ಮುಗಿದಾಯ್ತು. ಆಂಟಿ చేతులు పెట్టండి. ಬನ್ನಿ ಇಲ್ಲಿ. నేను తింటా. ಮಾಡ್ಕೋಬಾರ್ದು. ಅಲ್ಲಿ ಇದೆಯಲ್ಲ ಅಷ್ಟೇ ಹಿಂಗೆ ಇಟ್ಕೊಳ್ಳಿ. ಎಲ್ಲ ಹೇಳ್ತಾ ಹೋಗಿ ಎಲ್ಲರೂ. ಶುರು ಮಾಡಿ. ಅವರಿಬ್ರು ಹೋಗ್ಲಿ. ಚೂರಿ ಹಾಕಿ ಸಾಕು. ಕೈ ಹಿಡ್ಕೊಳ್ಳಿ. ಸೀತಾರಾಮ 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 ಹೇಳ್ಕೊಂಡು ಹಾಕಿ. ಬಾಕಿ ಇರಲ್ಲ ಜಪ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮ
जय राम जय जय राम श्रीराम 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 जय राम जय जय राम ಕೃಷ್ಣ ಪದಾಧಿಕಾರಿಗಳು श्रीराम जय छतरिसिरु रामनाम पायसगे कृष्ण नाम सक्करे विठल नाम तुಪ್ಪಬಗರಿಸಿ ಪಾಯ ಚಕ್ಕರಿಸಿರು ಒಮ್ಮನ ಗೋಧಿಯ ತಂದು ವೈರಾಗ್ಯ ತಲ್ಲಿ ಬೇಸಿ ಒಮ್ಮನ ಗೋಧಿಯ ತಂದು ಕೃಷ್ಣ ನಾಮ ಸಕ್ಕರೆ ಹಿಂದೆ ಹೋಗು ನಾಮ ತುಪ್ಪಬಗರಿಸಿ ಬೂಕ್ ಸಾಯಿಸ್ಬಿಡುತ್ತೆ ಹೃದಯವೆಂಬು ಮಡಿಕೆಯಲ್ಲಿ ಭಾವವೆಂಬು ಹೆಸರಾನಿಟ್ಟು ಹೃದಯವೆಂಬು ಮಡಿಕೆಯಲ್ಲಿ ಭಾವವೆಂಬು ಹೆಸರಾನಿಟ್ಟು ದಾಪ ಮಾಡಿ ಹರಿವಾಳಕ್ಕೆ ಬಡಿಸಿಕೊಂಡು ದಾಪ ಮಾಡಿ ಹರಿವಾಳಕ್ಕೆ ಬಡಿಸಿಕೊಂಡು ರಾಮನಾಮ പിടിക്കിടത്തരം ಶ್ರೀರಾಮ ಜಯ ರಾಮ ಜಯ 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 ರಾಮ ರಾಮ ಎಲ್ಲರಿಗೂ ಹಾಕಿ. ನೀವು ಇಟ್ಕೊಂಡಿದ್ರಮ್ಮ ಇಟ್ಕೊಳ್ಳಿ ಅಕ್ಷತೆ ಇಟ್ಕೊಳ್ಳಿ ಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಅಕ್ಕಿ ಖಾಲಿ ಆಗತ್ತಂತ 5 ಕಲರ್ ಇಲ್ಲಿ ಜೈಲಕ ಎರಡನೇ ಸರಿ ಇಲ್ಲಿ ಹೋಗ್ಬೇಕು ನೋಡ್ರಿ ಬಾಕಿರಲ್ಲ नानाविधानि परिमलपत्रपुष्पाणि समर्पयामि नमः पूजां करिष्ये केशवाय नमः नारायणाय नमः माधवाय नमः गोविन्दाय नमः विष्णवे नमः त्रिविक्रमाय नमः वामनाय नमः श्रीधराय नमः ऋषिकेशाय नमः पद्मनाभाय नमः दामोदराय नमः संकर्षणाय नमः वासुदेवाय नमः मृत्युञ्जयाय नमः पुरुषोत्तमाय नमः दाक्षिणाय नमः ಭಿಕ್ಷಾ पाता ಪಾತ तापा ತಾಪ दिशा ದಿಶ भीतिं ಭೀತಿಂ असता ಅಸತ ग्रहार्तिं ಗೃಹಾರ್ತಿಂ व्याधिंश्च ವ್ಯಾಧಿಶ್ಚ नाशयतु मे ನಾಶಯತು ಮೇ जगतां ಜಗದಾಂ अधीशः ಅದೀಶಃ ಮಂಗಳ ಕಾರ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿದ್ದೀರಿ. ಮಾಡುವುದರ ಮೂಲಕವಾಗಿ ಭಗವಂತನ ಪರಿಪೂರ್ಣವಾಗಿರತಕ್ಕಂತಹ ಅನುಗ್ರಹವನ್ನು ಕೂಡ ಬೇಡಿಕೊಳ್ಳುತ್ತೇವೆ. ಆ ಮಂತ್ರಗಳನ್ನು ಕೇಳುವಾಗ ಭಗವಂತನ ಕೆಲಸವನ್ನು ಪೂಜೆಯನ್ನು ಮಾಡುವಾಗ ನಮಗೊಂದಿಷ್ಟು ಜಡತ್ವ ಅನ್ನುವಂಥದ್ದು ಇರ್ತದೆ. ಅದನ್ನು ಮಂತ್ರವನ್ನು ಕೇಳ್ತಾ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಆ ಜಡತ್ವ ಅನ್ನುವಂಥದ್ದು ನಮ್ಮ ಶರೀರವನ್ನು ಬಿಟ್ಟು ಹೋಗಿ ಭಗವಂತನ ಪೂರ್ಣ ಕೃಪಾಕಟಾಕ್ಷ ಸಿದ್ಧಿಯಾಗ್ತದೆ ಅನ್ನುವಂಥದ್ದು. ಈಗ ಆಂಜನೇಯ ವರದ ಗೋವಿಂದ ಸೀತಾರಾಮಾಂಜನೇಯ ಪಾದಾರವಿಂದಕ್ಕೆ ಗೋವಿಂದ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಮಹಾರಾಜ ಕಿ ಬಜರಂಗಬಲಿ ಕಿ ಹರ ನಮಃ ಪಾರ್ವತಿ ಪತಯೇ पूजां करिष्ये रामराज्यगणराज्यविधान पूजार्थ अक्षतानि समर्पयामि
ಆಯ್ತಾ? ಪಂಚಾಯತ್ ನೋಡ್ಕೊಡ್ತಾರೆ. ನಿಂತ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಇಟ್ಬಿಡಿ, ಆ ಕಡೆ ಈ ಕಡೆ, ಆ ಕಡೆ ಮೇಲೆ ಕಟ್ಟೆ ಮೇಲೆ ಇಡಿ, ಆ ಕಡೆ ಸೈಡಿಗೆ ಹಾಗೆ. ಎಲ್ಲ ಸೇರಿ ಇಟ್ಕೊಂಡು ಸೀತಾ ಕಲ್ಯಾಣಕ್ಕೆ ಬಂದಿರತಕ್ಕಂಥ ತಾರೀಕಟ್ಟೆ ಗ್ರಾಮದಿಂದ ಬಂದಿರತಕ್ಕಂಥ ಅನೇಕ ವರಹಗಳು 2000 ರೂಪಾಯಿ ಕೊಡ್ತಿದ್ದವರೆಲ್ಲ ಅಲ್ಲಿ ಬಂದು ಚಿಲ್ಲರೆ ಹಾಕಿ 2000 ರೂಪಾಯಿ ನೋಟ್ ಹಾಕಿ ಚಿಲ್ಲರೆ ಇಸ್ಕೊಳ್ಬೋದು. ಸೀತಾ ಕಲ್ಯಾಣಕ್ಕೆ ಬಂದಿರತಕ್ಕಂಥ ಅನೇಕ ವರಹಗಳು ಸಾಕ್ಷಿದಾರಿಗೆ అందరు రండి. శ్రీరామనవమికి భోజనాలు పేపర్ ప్లేట్ వచ్చింది. మా ఊర్లో ఒక్కల ప్లేట్లు ఉండేవి, ఇక్కడే ఒక ఫ్యాక్టరీ పడేసరికి పేపర్ ప్లేట్ వచ్చింది. అడికే తట్టే అని ఒక్కల ఆకులతో వచ్చే ప్లేట్ తోటి భోజనం పెట్టేవాళ్ళు. ఇప్పుడైతే పేపర్ ప్లేట్ భోజనం